ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹೋರಾಟದ ಕಹಳೆ ಮೊಳಗಿಸುತ್ತಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ 3200 ರೂಪಾಯಿ ನಿಗದಿ ಮಾಡೋದಾಗಿ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಆದರೂ ಪಟ್ಟು ಬಿಡದ ರೈತರು ಹೋರಾಟವನ್ನ ಮುಂದುವರೆಸಿದ್ದು ನಾಳೆ ಮಹತ್ವದ ಸಭೆ ನಡೆಯಲಿದೆ. ಉತ್ತರ ಕರ್ನಾಟಕದಲ್ಲಿ ಎದ್ದಿರುವ ಕಬ್ಬು ಬೆಳೆಗಾರರ ಹೋರಾಟದಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪರಿಹಾರ ಕಂಡುಕೊಳ್ಳಲು ಹರಸಾಹಸ ಪಡುತ್ತಿದೆ. ನಿನ್ನೆ ಸಂಜೆ ಸಚಿವ ಎಚ್.ಕೆ. ಪಾಟೀಲ್ ಮಾಡಿದ್ದ ಸಂಧಾನ ವಿಫಲವಾದ ಕಾರಣಕ್ಕೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲೂ ಅದನ್ನ ಪ್ರಮುಖ ಅಜೆಂಡಾ ಮಾಡಿಕೊಂಡು ಚರ್ಚಿಸಲಾಯಿತು. ಸಭೆಯಲ್ಲಿ ಸಿಎಂಗೆ ಆಯಾ ಜಿಲ್ಲೆಗಳ ಮಾಹಿತಿಗಳನ್ನು ಸಚಿವರುಗಳು ನೀಡಿದ್ರು. ವಿಜಯಪುರ ರೈತರ ಬಗ್ಗೆ ಎಂಬಿ ಪಾಟೀಲ್, ಬೆಳಗಾವಿ ಹೋರಾಟದ ಬಗ್ಗೆ ಎಚ್.ಕೆ. ಪಾಟೀಲ್, ಬಾಗಲಕೋಟೆ ಹೋರಾಟಗಳ ಬಗ್ಗೆ ಆರ್.ವಿ. ತಿಮ್ಮಾಪುರ್ ಅವರಿಂದ ಮಾಹಿತಿ ಪಡೆದರು. ಬೆಳಗಾವಿ ಸಭೆ ಮಾಡಿದ್ದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರಿಂದಲೂ ಫೋನ್ನಲ್ಲಿ ಮಾಹಿತಿ ಪಡೆದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಲಾಯಿತು. ರೈತರ ಪ್ರತಿಭಟನೆಯ ಬಿಸಿ ಜೋರಾಗಿರೋದ್ರಿಂದ ಸಂಪುಟ ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯನವರೇ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಕರ್ನಾಟಕದಲ್ಲಿ ಕಬ್ಬಿನ ಇಳುವರಿಗೂ ಮಹಾರಾಷ್ಟ್ರದ ಕಬ್ಬಿನ ಇಳುವರಿಗೂ ವ್ಯತ್ಯಾಸಗಳಿರುತ್ತೆ. ಇಳುವರಿ ಆಧಾರಿತ ಬೆಲೆಯೇ ಅಂತಿಮ ಆಗತ್ತೆ. ಕಟಾವು, ಸಾಗಣೆ ವೆಚ್ಚ ಬಿಟ್ಟು ಅಥವಾ ಸೇರಿಸಿಕೊಂಡು ಸಕ್ಕರೆ ಕಾರ್ಖಾನೆಗಳು ಕೆಲವೊಮ್ಮೆ ಬೆಲೆ ನಿಗದಿ ಮಾಡುತ್ತವೆ ಎಂದು ಸಿಎಂ ಸ್ಪಷ್ಟನೆ ನೀಡಿದ್ರು. ಹೋರಾಟ ಮಾಡುತ್ತಿರುವ ರೈತರು ಪ್ರತಿ ಟನ್ಗೆ 3500 ಕೇಳುತ್ತಿದ್ದು 3200 ನಿಗದಿ ಮಾಡುತ್ತೇವೆ ಎಂದರು. ಪ್ರತಿಭಟನೆ ಮಾಡುತ್ತಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿರುವ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3200 ಬೆಂಬಲ ಬೆಲೆ ನಿಗದಿಪಡಿಸಿದೆ. 11.25 ಇಳುವರಿ ಬರುವ ಕಬ್ಬಿಗೆ 3200 ಬೆಂಬಲ ಬೆಲೆ ನಿಗದಿಯಾಗಿದೆ. ಅದು ಕಟಾವು, ಸಾಗಣೆ ವೆಚ್ಚ ಹೊರತುಪಡಿಸಿದ ಬೆಲೆ. ಹಾಗೆ 10.75 ಇಳುವರಿ ಕಬ್ಬಿಗೆ 3100 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದೆ ಸರ್ಕಾರ. ನಾವು ನಮ್ಮ ಡಿಸಿ ಮೂಲಕ ಮತ್ತೆ SP ಮೂಲಕ ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3200 ರೂಪಾಯಿ 10.25 ರಿಕವರಿ ಬಂದರೆ 3100 ರೂಪಾಯಿ ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ, ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಸಿಎಂ ನಿರ್ದೇಶನದಂತೆ ಬೆಳಗಾವಿಯ ರೈತರ ಪ್ರತಿಭಟನೆ ಜಾಗಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದ್ರು. ವೇದಿಕೆ ಹತ್ತಿರ ಬಂದ ಸಚಿವರಿಗೆ ರೈತರು ಮೊದಲು ಕುರ್ಚಿ ಹಾಕಿ ಕೂಡಿಸಿದ್ರು. ಅಧಿಕಾರಿಗಳಿಗೂ ಗೌರವ ಕೊಟ್ರು. ಆಮೇಲೆ ಇಷ್ಟು ದಿನದಿಂದಲೂ ಕಷ್ಟ ಕೇಳೋಕೆ ಯಾಕೆ ಬಂದಿಲ್ಲ ಅಂತ ತರಾಟೆಯನ್ನು ತೆಗೆದುಕೊಂಡ್ರು. ಆಮೇಲೆ ಸಚಿವರು ರೈತರ ಹತ್ರ ಕ್ಷಮೆ ಕೇಳಿ 2 ದಿನ ಟೈಮ್ ಕೇಳಿದ್ದು ಶನಿವಾರ ಸಂಜೆಯೊಳಗೆ ಬೇಡಿಕೆ ಈಡೇರಿಸಬೇಕು ಅಂತ ಗಡುವು ಕೊಟ್ರು. ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ, ನನಗೊಂದು 2 ದಿವಸ ಗಡುವು ಕೊಡಿ. ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ. ಇನ್ನು ಉತ್ತರ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಮೊಳಗಿತ್ತು. 8ನೇ ದಿನವೂ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ರು. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಆಕ್ರೋಶದ ಕಟ್ಟೆಯೇ ಹೊಡೆದಿತ್ತು. ಅಹೋರಾತ್ರಿ ಧರಣಿ ಮಾಡುತ್ತಿದ್ದ ರೈತರು ರಸ್ತೆಯಲ್ಲೇ ಊಟ ತಿಂಡಿ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬೆಂಬಲ ನೀಡಿತ್ತು. ನಾಳೆ ಬೆಳಗಾವಿ ಜಿಲ್ಲಾ ಬಂದ್ಗೂ ಕರೆ ಕೊಟ್ಟಿತ್ತು. ಮೊನ್ನೆಯಂತೆಯೇ ಇಂದು ಕೂಡ ರೈತರ ಅರೆಬೆತ್ತಲೆ ಪ್ರತಿಭಟನೆಗಿತ್ತು. ಮೂಡಲಗಿ ಪಟ್ಟಣ ಬಂದ್ ಮಾಡಿದ್ದ ರೈತರು ಗುರ್ಲಾಪುರದ ಕ್ರಾಸ್ವರೆಗೂ ಹೋರಾಟ ಮಾಡಿದ್ರು. 8ನೇ ದಿನದ ಹೋರಾಟಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳು ಬೆಂಬಲ ನೀಡಿದ್ರು. ರೈತರ ಚಳವಳಿಗೆ ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದರೂ ನಾವು ಎಲ್ಲದಕ್ಕೂ
ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೊಂದ್ ಕಡೆ ಅಥಣಿಯಲ್ಲಿ ರೈತರ ಬಾರುಕೋಲು ಚಳುವಳಿಯೂ ನಡೆದಿತ್ತು. ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ರಾಜ್ಯವ್ಯಾಪಿ ಬೆಂಬಲ ವ್ಯಕ್ತವಾಗಿತ್ತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರೈತರು ವಿಭಿನ್ನ ಪ್ರತಿಭಟನೆ ಮಾಡಿದ್ರು. ನಾಯಕರ ಭಾವಚಿತ್ರಗಳನ್ನಾಗಿಟ್ಕೊಂಡು ಆಕ್ರೋಶ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದ್ವು. ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೆಯಿತು. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಕಲಬುರಗಿಯ ಅಫ್ಜಲ್ಪುರ ಪಟ್ಟಣದ ಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ಲವ್ ಅಂತ ಯುವಕನ ಹಿಂದೆ ಬಿದ್ದಿದ್ಲು. ಆದ್ರೆ ಆತ ರಿಜೆಕ್ಟ್ ಮಾಡಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಕಿರಾತಕಿ ಸ್ಕೂಲ್ಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಾಳೆ. ಲವರ್ ಮೇಲಿನ ದ್ವೇಷಕ್ಕೆ ಮಕ್ಕಳಿಗೆ ಭಯ ಹುಟ್ಟಿಸಿ ಲಾಕ್ ಆಗಿದ್ದಾಳೆ. ಸಿಗಲಿಲ್ಲ ಪ್ರೀತಿ, ಐನಾತಿ ಲೇಡಿ ಪಜೀತಿ. ಲವ್ ಬೇಡ ಎಂದವನ ಬುಡಕ್ಕೆ ಗಿಟ್ಲು ಬಾಂಬ್. ಇವಳು ಕೊಟ್ಟಿರೋ ಪೋಸ್ಗೂ ಈಕೆ ಮಾಡಿರೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಶಿವ. ಇವಳು ಯಾರೋ ಡ್ಯಾಡ್ ಲಿಟಲ್ ಪ್ರಿನ್ಸಸ್ಸೇ ಇರಬೇಕು. ಈ ಪ್ರಳಯಾಂತಕಿ ಮಾಡಿದ ಕೆಲಸ ಕೇಳಿದ್ರೆ ಸಾಮಾನ್ಯದವಳಲ್ಲ ಅಂದು ಬಿಡ್ತೀರಿ. ಈ ಪಾಗಲ್ ಪ್ರೇಯಸಿ ಹೆಸರು ರೆನೆ ಜೋಶಿಲ್ಡಾ ಅಂತ. ಚೆನ್ನೈ ಮೂಲದವಳು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಕೆಲ ವರ್ಷಗಳಿಂದ ಪ್ರಭಾಕರ್ ಅನ್ನೋ ಯುವಕನ ಮೇಲೆ ಕಣ್ಣು ಹಾಕಿದ್ಲು. ಅವನನ್ನೇ ಮದುವೆ ಆಗ್ಬೇಕು, ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಬಾಳಬೇಕು ಅಂತ ಕನಸು ಕಟ್ಕೊಂಡಿದ್ಲು. ಅದೆಲ್ಲದಕ್ಕೂ ಪ್ರಭಾಕರ್ ಎಳ್ಳು ನೀರು ಬಿಟ್ಟಿದ್ದ. ಜೋಶಿಲ್ದಾಳ ಪ್ರೀತಿ ನಿರಾಕರಿಸಿ ಮತ್ತೊಬ್ಬಳ ಜೊತೆ ಮದುವೆ ಮಾಡಿಕೊಂಡಿದ್ದಂತೆ. ಯಾವಾಗ ತನ್ನ ಪ್ರೀತಿ ಒಪ್ಪದೆ ಪ್ರಭಾಕರ್ ಮತ್ತೊಬ್ಬಳ ಕೈ ಹಿಡಿದ್ನೋ ಜೋಶಿಲ್ದಾರ್ ರೊಚ್ಚಿಗೆದ್ದಿದ್ಲು. ನನ್ನ ರಿಜೆಕ್ಟ್ ಮಾಡಿದವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿದ್ಲು. ಹೀಗಾಗಿ ಆತನ ಹೆಸರಿನ ಮೇಲೆ ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದಾಳೆ. ಬೆಂಗಳೂರಿನ ಕಲ್ಲಾಸಿ ಪಾಳ್ಯ ಸೇರಿದಂತೆ 6 ಕಡೆ ಬೆದರಿಕೆ ಹಾಕಿದ್ದಾಳೆ. ಅಷ್ಟೇ ಅಲ್ಲ, ಗುಜರಾತ್, ಮೈಸೂರು, ತಮಿಳುನಾಡು, ಚೆನ್ನೈ, ತೆಲಂಗಾಣ, ಪಂಜಾಬ್, ಮಧ್ಯಪ್ರದೇಶ, ಹರಿಯಾಣ ಸೇರಿದಂತೆ ಒಟ್ಟು 11 ರಾಜ್ಯಗಳಲ್ಲಿ ಭಯ ಹುಟ್ಟಿಸಿದ್ಲು. ಈ ಸಂಬಂಧ ತನಿಖೆಗಿಳಿದ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರು ಕಿಲಾಡಿ ಲೇಡಿಯನ್ನ ಚೆನ್ನೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಪ್ರೀತಿಸಿದ ಯುವಕನ ದ್ವೇಷಕ್ಕೆ ಬೆದರಿಕೆ ಹಾಕಿರೋದಾಗಿ ಬಾಯ್ಬಿಟ್ಟಿದ್ದಾಳೆ. ಯಾರು ಕಸ್ಟಡಿಯಲ್ಲಿ ನಾವು ತಗೊಂಡಿದ್ದೀವಿ ಒಬ್ಬ ಲೇಡಿಗೆ, ಅವಳ ಕಡೆಯಿಂದ ಇದು ಕ್ಲಿಯರ್ ಕಟ್ ಈ 9 ಕೇಸಲ್ಲಿ ಕೈವಾಡಿದ್ದು ಕಾಣ್ತದೆ. ಕೆಲವು ಪರ್ಸ್ನಲ್ ರೀಸನ್ಸ್ ಇರಬಹುದು. ಆ ರೀಸನ್ಸ್ಗೋಸ್ಕರ ಸ್ಪಷ್ಟವಾಗಿ ಅವರು ಹೇಳಿದ ಪ್ರಕಾರ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಪರ್ಸ್ನಲ್ ರೀಸನ್ಸ್ ಇಲ್ಲಿ ಮಾಡಿ ಬೇರೆ ತಲೆ ಮೇಲೆ ಹಾಕಲಿಕ್ಕೆ ಪ್ಲಾನ್ ಮಾಡಿದ್ವಿ. ಪೊಲೀಸರ ವಿಚಾರಣೆ ವೇಳೆ ಮತ್ತಷ್ಟು ಸತ್ಯಗಳು ಹೊರಬಿದ್ದಿವೆ. ಈಕೆಯ 7 ವಾಟ್ಸ್ಆಪ್ ಖಾತೆ ಇರೋದು ಪತ್ತೆಯಾಗಿದ್ದು VPN ಬಳಸಿ ಬೆದರಿಕೆ ಇಮೇಲ್ ಹಾಕಿದ್ದಾಳೆ. ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ ಮೂಲಕ ವರ್ಚುವಲ್ ಮೊಬೈಲ್ ನಂಬರ್ ಪಡೆದು ಈ ಕೃತ್ಯ ಎಸಗಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಇದಲ್ಲದೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಬೋಯಿಂಗ್ ವಿಮಾನ ದುರಂತಕ್ಕೂ ನಾನೇ ಕಾರಣ ಅಂತ ಹೇಳಿಕೊಂಡಿದ್ದಾಳಂತೆ. ಒಲ್ಲೆ ಎಂದವನ ಹಿಂದೆ ಬಿದ್ದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇದೀಗ ಕಂಬಿ ಹಿಂದೆ ಸೇರಿದ್ದಾಳೆ. ತನ್ನ ದ್ವೇಷಕ್ಕೆ ಮಕ್ಕಳಿಗೆ ಭಯ ಹುಟ್ಟಿಸಿದಾಕೆಗೆ ತಕ್ಕ ಪಾಠ ಕಲಿಸಬೇಕಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆ ಅಧಿಕಾರಿಗಳು ಜಮೀನು ಸರ್ವೆಗೆ ಬಂದಿದ್ರು. ಈ ವೇಳೆ ಕೈಯಲ್ಲಿ ಬೆಂಕಿ ಹಿಡಿದು ದೈವದ ರೀತಿಯಲ್ಲೇ ವ್ಯಕ್ತಿ ಹೈಡ್ರಾಮಾ ಮಾಡಿದ್ದಾನೆ. ಅತ್ತಿಗೆ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಕಾಂತಾರ ತುಳುನಾಡ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿ. ತುಳುನಾಡಲ್ಲಿ ದೇವರಿಗಿಂತ ದೈವಗಳ ಬಗ್ಗೆನೇ ಅಪಾರ ನಂಬಿಕೆ. ಹೀಗಾಗಿಯೇ ಕಾಂತಾರ ಅನ್ನೋ ದಂತಕಥೆ ವಿಶ್ವದ ಮೂಲೆ ಮೂಲೆಯಲ್ಲೂ ಸದ್ದು ಮಾಡ್ತಿದೆ. ದೈವದ ಮೇಲಿನ ನಂಬಿಕೆಯನ್ನ ಉತ್ತುಂಗಕ್ಕೇರಿಸಿದೆ. ಅಲ್ಲದೆ ದೈವದ ಶಕ್ತಿ, ಮಹಿಮೆ, ದೈವದೊಂದಿಗೆ ಕರಾವಳಿಗರ ಸಂಬಂಧ ಎಂಥದ್ದು ಅನ್ನೋದನ್ನ ಎತ್ತಿ ತೋರಿಸಿದೆ. ಆದರೆ ದೈವದ ಮೇಲಿನ ಭಕ್ತಿಯನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ.
ಜಮೀನು ಸರ್ವೆ ವೇಳೆ ಸಿನಿಮಾ ಸ್ಟೈಲ್ ಫೈಟ್, ಕಾಂತಾರ ದೈವದಂತೆ ವರ್ತಿಸಿ ಹೈ ಡ್ರಾಮಾ. ಈ ದೃಶ್ಯ ಒಂದ್ಸರಿ ನೋಡಿ. ಕೈಯಲ್ಲಿ ಬೆಂಕಿ ಹಿಡಿದು ಅದು ಹೇಗೆ ಓಡೋಡ್ ಬರ್ತಿದ್ದಾನೆ. ದೈವ ನರ್ತಕರಂತೆ ವರ್ತಿಸಿ ಜಮೀನಿನಲ್ಲಿ ಹೈ ಡ್ರಾಮಾ ಸೃಷ್ಟಿಸಿದ್ದಾನೆ. ನೋಡ್ತಿದ್ದಂತೆ ಮಹಿಳೆಯನ್ನ ಒದ್ದು ಪೊಲೀಸರನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದ್ದಾನೆ. ಈ ಭಯಾನಕ ಸೀನ್ಗೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಚಿಕ್ಕನಗುಂಡಿ ಸಾಕ್ಷಿಯಾಗಿದೆ. ಹೀಗೆ ದೈವ ನರ್ತಕನಂತೆ ವರ್ತಿಸಿರೋ ಈತನ ಹೆಸರು ಸುರೇಶ್. ಊರಲ್ಲಿದ್ದ ಪಿತ್ರಾರ್ಜಿತ ಆಸ್ತಿಗಾಗಿ ಸುರೇಶ್ ಹಾಗೂ ಆತನ ತಮ್ಮ ಹರೀಶ್ ಕುಟುಂಬದ ಮಧ್ಯೆ ಜಿದ್ದು ಜೋರಾಗಿತ್ತು. ಇದಕ್ಕಾಗಿ ಕೋರ್ಟ್ ಮೆಟ್ಟಿಲನ್ನೂ ಏರಿದ್ರು. ವಿಚಾರಣೆ ನಡೆಸಿದ ಕೊಪ್ಪ ಜೆಎಂಎಫ್ಸಿ ಕೋರ್ಟ್ ಸರ್ವೆ ಮಾಡುವಂತೆ ಆದೇಶಿಸಿತ್ತು. ಹೀಗಾಗಿ ಪೊಲೀಸರು ಹಾಗೂ ಅಧಿಕಾರಿಗಳು ಜಮೀನು ಸರ್ವೆಗೆ ಬಂದಿದ್ರು. ಈ ವೇಳೆ ಅಧಿಕಾರಿಗಳಿಗೆ ಭಯ ಹುಟ್ಟಿಸೋದಕ್ಕೆ ಸುರೇಶ್ ಹೈ ಡ್ರಾಮಾ ಮಾಡಿದ್ದಾನೆ. ದೈವದ ರೀತಿಯಲ್ಲಿ ವರ್ತಿಸಿ ಅತ್ತಿಗೆ ರಮ್ಯಾ ಮೇಲೆ ಹಲ್ಲೆ ಮಾಡಿ ಓಡ್ ಹೋಗಿದ್ದಾನೆ. ಹತ್ಯೆ ಮಾಡ್ತಿರ್ಬೇಕ ಸಂದರ್ಭದಲ್ಲಿ ನನ್ನ ಅಣ್ಣನಾದ ಸುರೇಶ್, ಆಟೋ ಸುರೇಶ ಚಿಕ್ಕನಗುಂಡಿ, ಇವನು ಅಲ್ಲಿಗೆ ಬಂದು ನಕಲಿ ದೈವ ಬಂದ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಅತ್ತಿಗೆಯಾದ ರಮ್ಯಾ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾನೆ. ಸರ್ವೆ ಮಾಡ್ತಾ ಇರೋದನ್ನ ನಮ್ಗೆ ಗ್ರೂಪಿಗೋಸ್ಕರ ನಾವು ಮಾಡ್ಕೊಂಡಿರೋದು. ಅವ್ರು ಮಾಡಿರೋದು ಯಾವ್ದಕ್ಕೂ ನಾವು ಹೋಗಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿದ್ರು. ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಹೊಡೆದು ಹಲ್ಲೆ ಮಾಡಿದ್ರು. ಆಸ್ತಿಗಾಗಿ ದೈವದಂತೆ ವರ್ತಿಸಿ ಹೈ ಡ್ರಾಮಾ ಮಾಡಿದವನ ಮೇಲೆ ಕೇಸು ಬಿದ್ದು ಬಂಧನ ಭೀತಿ ಎದುರಾಗಿದೆ. ಒಟ್ಟಾರೆ ಆಸ್ತಿ ದಾಹಕ್ಕಾಗಿ ದೈವಕ್ಕೆ ಅಪಚಾರ ಮಾಡಿದ್ದು ಮಾತ್ರ ವಿಪರ್ಯಾಸ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಆ ಸ್ಕೂಲ್ನಲ್ಲಿ ಸರಿಯಾದ ಕೊಠಡಿಗಳಿಲ್ಲದೆ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಾ ಇದ್ರು. ಜೀವ ಭಯದಲ್ಲೇ ಪಾಠ ಕೇಳ್ತಿದ್ರು. ಈ ಕುರಿತು ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ನಾಯಕರು ಸ್ಪಂದಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಈಗ್ಲೋ ಆಗ್ಲೋ ಬೀಳುವ ಕಟ್ಟಡದಲ್ಲೇ ಪಾಠ, ಶಾಲೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳ ಪರದಾಟ. ಬಡ ವಿದ್ಯಾರ್ಥಿಗಳ ಧ್ವನಿಯಾದ ನ್ಯೂಸ್ 18 ಕನ್ನಡ. ಜನನಾಯಕರ ಸ್ಪಂದನೆ, ಜನರ ಧನ್ಯವಾದ. ನಮ್ಮ ಟಿವಿ 18ನ ಈ ಒಂದು ಶಾಲಾ ಕಟ್ಟಡದ ಬಗ್ಗೆ ತಮ್ಮ ಚಾನಲ್ ಬಂದಂಥ ವರದಿಯನ್ನು ನೋಡಿ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ 1,20,00,000 ಸದ್ಯದಲ್ಲೇ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಶಿಥಿಲಾವಸ್ಥೆಯಲ್ಲಿದ್ದ ಶಾಲೆಗಳಿಗೆ ಮುಕ್ತಿ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಬಡ ಮಕ್ಕಳನ್ನ ಬೆಳೆಸಬೇಕು, ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂತ ಪ್ರತಿಯೊಬ್ಬರು ಹೇಳುವಂತಹ ಸ್ಲೋಗನ್. ಆದ್ರೆ ಪ್ರಯೋಜನ ಏನ್ ಬಂತು? ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯನ್ನ ನೋಡಿದ್ರೆ ಆ ದೇವರಿಗೆ ಪ್ರೀತಿ ಎನ್ನುವಂತಿದೆ. ಯಾವಾಗ ಏನಾಗುತ್ತೆ, ಯಾವ ಕಟ್ಟಡ ಬೀಳುತ್ತೆ ಅನ್ನುವಂತಹ ಭಯದಲ್ಲಿ ಮಕ್ಕಳು ಕಲಿಯುವಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿಯೇ ಅಖಾಡಕ್ಕಿಳಿದ ನ್ಯೂಸ್ 18 ಜಿಲ್ಲೆಯಲ್ಲಿ ಉದ್ಭವಿಸಿರೋ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದೆ. ಇದಕ್ಕೆ ತಕ್ಕ ಪ್ರತಿಫಲವೂ ಸಿಗ್ತಿದೆ. ಕಟ್ಟಡ ಈಗ್ಲೋ ಆಗ್ಲೋ ಬೀಳೋ ಹಂತದಲ್ಲಿದೆ. ನಿತ್ಯ ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾರೆ. ಇದು ಮಂಡ್ಯ ನಗರದ ಶಂಕರಮಠ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಈ ಬಗ್ಗೆ ಅಕ್ಟೋಬರ್ 26ರಂದು ನಿಮ್ಮ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಶಾಲೆಯ ಅಧ್ವಾನದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶಾಲೆಗೆ ಭೇಟಿ ನೀಡಿದ್ದಾರೆ. ಬೀಳೋ ಹಂತದಲ್ಲಿದ್ದ ಕಟ್ಟಡಗಳನ್ನ ಪರಿಶೀಲಿಸಿದ್ದಾರೆ. ಕೂಡಲೇ ನೂತನ ಕಟ್ಟಡ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಜೊತೆಗೆ ಸುಮಾರು 1.40 ಕೋಟಿ ವೆಚ್ಚದಲ್ಲಿ ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಟೆಂಡರ್ ರೂಪಿಸುವಂತೆ ಹೇಳಿದ್ದಾರೆ. ಟಿವಿ 18ನ ವತಿಯಿಂದ ಏನು ಕಳೆದ 1 ತಿಂಗಳಿಂದ ಬಹುಶಃ ಇಡೀ ರಾಜ್ಯದಲ್ಲಿ ಶಾಲಾ ಕಟ್ಟಡಗಳ ದುರಸ್ತಿಗಳಾಗಬೇಕು ಅಂತಕ್ಕಂಥದ್ದು ಮತ್ತು ಮಕ್ಕಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಯ ಬಗ್ಗೆ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೆ ತಾವೇನೊಂದು ಅಭಿಯಾನ ಮಾಡಿದ್ದೀರಿ. ನಾನು ಮೊನ್ನೆ ದೆಹಲಿಯಲ್ಲಿದ್ದಾಗ
ಈ ಒಂದು ಶಾಲಾ ಕಟ್ಟಡದ ಬಗ್ಗೆ ತಮ್ಮ ಚಾನಲ್ ಬಂದಂಥ ವರದಿಯನ್ನು ನೋಡಿ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ 1,20,00,000 ಸದ್ಯದಲ್ಲೇ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಜನರ ಧ್ವನಿಯಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ನ್ಯೂಸ್ 18. ಮೂಲೆ ಗುಂಪಾಗಿ ಮರೀಚಿಕೆಯಾಗ್ತಿದ್ದ ಶಾಲೆಗಳಿಗೆ ಮತ್ತೆ ಜೀವ ನೀಡೋ ಕೆಲಸ ಮಾಡ್ತಿದೆ. ಚಾಮರಾಜನಗರದ ಮಲೆಯೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಿತಿ ಹೇಳತೀರದಾಗಿದೆ. ಒಡೆದ ಹೆಂಚುಗಳು, ಸೋರುವ ಕೊಠಡಿಗಳ ಮಧ್ಯೆ ಮಕ್ಕಳು ಪಾಠ ಕೇಳೋ ಪರಿಸ್ಥಿತಿ ಇದೆ. ಈ ಬಗ್ಗೆಯೂ ವರದಿ ಮಾಡಿ ಅಧಿಕಾರಿಗಳ ಕಣ್ತೆರೆಸುವಂತಹ ಕೆಲಸ ಮಾಡಿದೆ ನ್ಯೂಸ್ 18. ಇದೀಗ ಮಕ್ಕಳ ಆಯೋಗ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ನೀಡೋ ಭರವಸೆ ಕೊಟ್ಟಿದ್ದು ನ್ಯೂಸ್ 18 ವರದಿಗೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. 3 ದಿನದ ಹಿಂದೆ ನಮ್ಮ ಶಾಲೆ ಬಗ್ಗೆ ಒಂದು ನ್ಯೂಸ್ 18 ಕನ್ನಡದವರು ವರದಿ ಮಾಡಿದರು. ಆ ವರದಿಯನ್ನು ನೋಡಿ ಇವಾಗ ಮಕ್ಕಳ ಆಯೋಗದವರು ನಮ್ಮ ಶಾಲೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀವಿ ಅಂತಂದ್ಬಿಟ್ಟು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಈಗ ಹೊಸ ಕೊಠಡಿ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಭರವಸೆ ಕೊಟ್ಟೋದ್ರಿಂದ ಈಗ ನಾವು ನ್ಯೂಸ್ 18 ಕನ್ನಡಕ್ಕೆ ಒಂದು ವಂದನೆಗಳನ್ನ ತಿಳಿಸ್ತೀವಿ. ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ನಿಮ್ಮ ನ್ಯೂಸ್ 18 ಸಚಿವರಿಗೆ ತಲುಪಿಸುವಂತಹ ಕೆಲಸ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗ್ತಾ ಇದೆ. ಇನ್ನಾದ್ರೂ ಸರ್ಕಾರ ಬಡ ಮಕ್ಕಳ ಜೀವದ ಬಗ್ಗೆ ಕಾಳಜಿ ವಹಿಸಿ ಶಾಲೆಗಳ ದುರಸ್ತಿಯನ್ನ ಚುರುಕುಗೊಳಿಸಬೇಕಿದೆ. ಮಂಡ್ಯದಿಂದ ಸುನಿಲ್ ಗೌಡ ಜೊತೆ ನಂದೀಶ್, ನ್ಯೂಸ್ 18 ಚಾಮರಾಜನಗರ.